ಗಬ್ ಗುಬ್ ಮಜಾ ಬರ್ತೈತಿ. So, ಇವೆಲ್ಲ ಇಲ್ಲಿ ಇಡ್ಲಿ ಸೆಂಟರ್ ಎಲ್ಲ ಮುಗಿಸ್ಬಿಟ್ಟಿವಿ. ಹುಬ್ಳಿ ಒಳಗೆ ಬೆಂಗಳೂರು ಇಡ್ಲಿ ತಿನ್ನತ್ತೇವೆ. ಏ ಸರ್ವೋತ್ತಮ್ ಇಷ್ಟು ಸಾಂಬಾರ್ ಫ್ಯಾನ್ ಅದನ್ನ ನಂಗೆ ಗೊತ್ತಿದ್ದಿಲ್ಲ. ಇಡ್ಲಿ ಮತ್ತು ಚಟ್ನಿ ಇದೇನು ಸಂಬಂಧ ಐತಲ್ಲ, ನೀನು ಸಾಂಬಾರ್ಗೆ ಹೆಂಗೋ ಚಟ್ನಿಗೆ ಹೆಂಗೋ. ನಮಸ್ತೆ, ಸ್ವಾಗತ ಸುಸ್ವಾಗತ ಮತ್ತೆ ಹೊಸ ಫುಡ್ ಲಾಗಿಗೆ. ಸೊ ಇವತ್ತು ನಮ್ಮ ಜೊತೆ ಸರ್ವೋತ್ತಮಣ್ಣನೂ ಅದಾನ. ಬೆಳಗ್ಗೆ 8 ಗಂಟೆಗೆ ಕೇಶಾಪುರ ರೋಡಿಗೆ ಬಂದ್ಬಿಟ್ಟೇವಿ. ಇಲ್ಲೇ ಸ್ವರ್ಣ ಪ್ಯಾರಡೈಸ್ ಬಾಜುನ ನಿಮ್ಗೆ ಲೊಕೇಶನ್ ಹೇಳ್ತೀನಂತೆ. ಇದು ಸ್ವರ್ಣ ಪ್ಯಾರಡೈಸ್ ಐತಿ, ಇಲ್ಲೊಂದು ರೋಡ್ ಹೋಗ್ತೈತಲ್ಲ, ಹಿಂಗೆ ಬಂದ್ರೆ ಅಂದ್ರೆ ಈಗ ಇಲ್ಲಿ ನಿಮ್ಗೆ ಹೋಟೆಲ್ ಕಾಣ್ತೈತೆ ನೋಡ್ರಿ, ಇಲ್ಲಿ ಉಪಹಾರ ಮಂದಿರ್ ಅಂತೇಳಿ. ಸೊ ಇದಕ್ಕೆ ನಾವೇನಂತೇವಿ, ಭಟ್ ಇಡ್ಲಿ ಅಂತೇವಿ. ಮೊದ್ಲೇಗಿಂದ್ರ ಭಟ್ ಇಡ್ಲಿ ಅಂತ ಫೇಮಸ್ ಅದ. ಇವ್ರದ್ದು ಚಟ್ನಿ ಮತ್ತು ಸಾಂಬಾರ್ ಬೇರೆ ಟೈಪ್ ಇರ್ತೈತಿ. ಇಲ್ಲಿ ಸೀರಾನು ಸಿಗ್ತೈತಿ, ಪೈನಾಪಲ್ ಸೀರಾ ಅದೆಲ್ಲಾನು. ಬಟ್ ನಾವು ಲೇಟ್ ಆಗ್ಬಿಟ್ಟಿವಿ. ಬರೀ ಎಷ್ಟಕ್ಕೆ ಬಂದೀವಿ ಅಂದ್ರೆ ನಾವು ನೋಡ್ರಿ 8:56 ಆಗೈತಿ. ಲೇಟ್ ಆಗ್ಬಿಡ್ತೀವಿ ಅಂದ್ರೆ ಅಷ್ಟು ಡಿಮಾಂಡ್ ಇರ್ತೈತಿ, ಖಾಲಿ ಆಗ್ಬಿಡ್ತೈತಿ. ಇಲ್ಲಿ 8 ಅಂದ್ರೆ ಲೇಟ್, 8 ಅಂದ್ರೆ ಎಲ್ಲ ಸಿಗ್ತದೆ. ಸ್ವಲ್ಪ ಜಲ್ದಿನ ಬರ್ರಿ. ಇಲ್ಲಿ ಚಟ್ನಿ ಫೇಮಸ್, ಸಾಂಬಾರ್ನು ಬೇರೆ ಟೈಪ್ ಇರ್ತೈತಿ. ಯೂಶಲಿ ನಿಮಗೇನು ಹುಳಿದಾಡೋದು ಸಿಗ್ತೈತಲ್ಲ, ಅದಕ್ಕಿಂತ ಭಾಳ ಡಿಫ್ರೆಂಟ್ ಇರ್ತೈತಿ. ತೋರಿಸ್ತೇವೆ ಅಂತ ಹೋಗೋಣ. ವಿಡಿಯೋ ನೋಡೋಣ. ಹತ್ರ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಲಾಸ್ಟ್ ಟೈಮ್ ಅಂತೂ ಖತರ್ನಾಕ್ ರೆಸ್ಪಾನ್ಸ್ ಕೊಟ್ರಿ. 500 ಲೈಕ್ಸ್ ಅಂತಿದ್ದು ನೆಕ್ಸ್ಟ್ ಲೆವೆಲ್ ಮಾಡಿಸ್ಬಿಟ್ರಿ. ಸೊ ಇವತ್ತು ನಾವು ಏನು ಇಡೋಣ ಅಂತ, 1000 ಲೈಕ್ಸ್ ಇಡೋಣ ಅಂತ ಟ್ರೈ ಮಾಡೋಣ. 1000 ಲೈಕ್ಸಿಗೆ ಎಷ್ಟು ಆಕೈತೆ ಲೈಕ್ಸ್ ಮಾಡೋಣ ಅಂತ. ಆ್ಯಂಡ್ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೋಗೋಣೀಗ. ಎಸ್ ಡನ್. ನೋಡ್ರಲ್ಲೇ ಈ ರೀತಿ ಕೊಡ್ತಾರೆ. ಸಿಂಗಲ್ ಇಡ್ಲಿ ವಡ, ಚಟ್ನಿ ಮತ್ತು ಹಾಕಿ ಸಾಂಬಾರು ಮ್ಯಾಗ ಹಾಕ್ಬಿಡ್ತಾರೆ. ಚಟ್ನಿ ಸೈಡಿಗೆ ಐತಿ ಈ ರೀತಿ. ನೋಡ್ರಿ ಇದು ಕುಂಬಳಕಾಯಿ ಏನಿದೆ, ಇದೇನೋ ಇಲ್ಲ ಇದೇನೋ ಬೇರೆನೇ ಐತಿ. ಈ ರೀತಿ ವೆಜಿಟೇಬಲ್ ಇರ್ತೈತಿ. ಭಾಳ ಪ್ಲೇನ್, ಬಟ್ ಹಿಂಗೆ ಮಸ್ತ್ ಘಮ ಹಿಂಗೆ ಫ್ಲೇವರ್ ಬರೋದೈತಿ. ಅದಲ್ಲ ಹಿಂಗೆ ಸ್ವಲ್ಪ ಹಿಂಗೆ ಎರಡ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಇರ್ತೈತಲ್ಲ, ಆ ಟೈಪ್ ಘಮ ಅಂತ. ಆ ರೀತಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನಿರಂಗಿಲ್ಲ, ಭಾಳ ಬ್ರಾಹ್ಮಣರಿಗೆ ಬೆಸ್ಟ್. ಹಂಗೈತೆ ಬಟ್ರದ್ದು. ಸೊ ಇದನ್ನ ಲೆಟ್ಸ್ ಟ್ರೈ ದಿಸ್. ಸೊ ಇದನ್ನ ತಿನ್ನೋಣಂತ. 2 ಚಟ್ನಿ 2 ಮಿಕ್ಸ್ ಮಾಡಿದ್ದು ತಿನ್ನೋಣಂತ. ತಿನ್ನು. ಸೊ ಈ ರೀತಿ ತೊಗೊಂಡು ಇಡ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಕರೆ ಬಿಡತೈತಿ. ಇಡ್ಲಿ ಕರೆಕ್ಟ್, ಇಡ್ಲಿ ಅಂತೂ ಕರೆ ಬಿಡತೈತಿ. ನಾ ಬರೀ ಸೈಡಿಗೆ ಚಟ್ನಿ ತೊಗೊಂಡು ನಿಮ್ಗೆ ಟೇಸ್ಟ್ ಮಾಡ್ತೇನೆ ಅಂತ. ಆಹಾ, ಎಷ್ಟು ಮೈಲ್ಡ್ ಐತಿ. ವೆರಿ ಮೈಲ್ಡ್, ವೆರಿ ಸೂದಿಂಗ್ ಐತಿ. ಚಟ್ನಿ ಮೈಲ್ಡ್. ಹಿಂಗಂತ ಹೀರ್ಕೊಂಡ್ಬಿಡ್ತೈತಿ. ಆಮೇಲೆ ಸಾಂಬಾರು ಸ್ವಲ್ಪ ಹಿಂಗೆ ಐತಿ, ಬರೋಬ್ಬರ ಹಿಂಗೆ ಐತಿ. ಇಡ್ಲಿ 100% ರೆಕಮೆಂಡೆಡ್. ಈಗ ಫಸ್ಟಿಗೆ ರೆಕಮೆಂಡೆಡ್. ವಡ ಟ್ರೈ ಮಾಡೋಣ. ವಡ ಸ್ವಲ್ಪ ಇವ್ರದ್ದು ಹಿಂಗೈತಿ. ವಡ ಚಲೋ ಐತಿ. ವಡ ಸ್ವಲ್ಪ ಸಣ್ಣ ಅದಾವು. ಇಡ್ಲಿ ನೋಡ್ರಿ 2 ತುತ್ತಿಂದ ಖಾಲಿ ಆಯ್ತು. 2 ತುತ್ತಿಗೆ ಇಡ್ಲಿ ಖಾಲಿ. ಕಡಕೈತಿ. ಮತ್ತು ವಡದೊಳಗೆ ನಿಮ್ಗೆ ಚಂಕ್ಸ್ ಕಾಣ್ತಾವೆ ನೋಡ್ರಿ. ಮೆಣಸಿನ್ಕಾಯಿ ಚಂಕ್ಸ್ ಕಾಣ್ತಾವೆ. ಸ್ವಲ್ಪ ಪೆಪ್ಪರು ಕಾಣ್ತದೆ, ಫೀಲ್ ಬರ್ತೈತೆ ನಮಗೆ. ಕೊಬ್ಬರಿ ಒಥೆಂಟಿಕ್ ಐತಿ. ಸಾಂಬಾರ್ ಈಸ್ ಓಕೆ. ಸಾಂಬಾರು ನನಗೆ ಅಂದರೆ ಏನಾರ ಒಂದು ಡಿಫ್ರೆಂಟ್ ಟ್ರೈ ಮಾಡ್ಬೇಕಂದ್ರೆ ಸಾಂಬಾರಲ್ಲಿ ನಿಂಗೆ ಬರ್ಬೇಕು. ಹಿಂಗೆ ಹೊರಗಡೆ ಸಾಂಬಾರು ಸಿಕ್ಕಂಗೆ ಸಿಗಲ್ಲ, ಇಲ್ಲಿದ್ದು ಬೇರೆನೇ ಮಜಾ ಬರ್ತೈತಿ. ಟೋಟಲಿ ಬೇರೆನೇ ಐತಿ. ಮೂರು ಟೇಸ್ಟ್ ಬೇರೆ. ಇಡ್ಲಿನೂ ಬೇರೆ, ವಡಾನು ಬೇರೆ, ಪೈನಾಪಲ್ ಸೀರಾ ಒಂದು ಮಿಸ್ ಆಗ್ಬಿಡುತ್ತೆ. ಅದು ನೀವು ಬಂದ್ರಿ ಅಂದರೆ ಇಫ್ ಅವೈಲೇಬಲ್ ಇತ್ತಂದ್ರೆ ಟ್ರೈ ಮಾಡಿರಿ, ಮಜಾ ಬರ್ತೈತಿ. ಅದ್ರಾಗ ಪೈನಾಪಲ್ ಚಂಕ್ಸ್ ಇರ್ತಾವೆ, ಮತ್ತು ಮಸ್ತ್ ಸಾಫ್ಟ್ಲಿ ಬ್ಲೆಂಡ್, ಮಸ್ತ್ ವಾರ್ಮ್ ಇರ್ತೈತಿ. ಈಗ ನಾವು ಒಂದು ಕ್ವಶನ್, ನೀನು ಸಾಂಬಾರ್ಗೆ ಹೆಂಗೋ ಚಟ್ನಿಗೆ ಹೆಂಗೋ? ನಾ ಆ್ಯಕ್ಚುಲಿ ಒಂದು ಚೂಸ್ ಮಾಡ್ಬೇಕು ನೀಗ. ಒಂದು ಚೂಸ್ ಮಾಡೋದು ಕಷ್ಟ ಅದ ಅಂದ್ರೆ ಹೇಳ. ನಾ ಹೊರಗೆ ಬಂದಾಗ ಸಾಂಬಾರು, ಮನೆ ಒಳಗೆ ಚಟ್ನಿ. ನಮ್ಮ ಮನೆಗೆ ಚಟ್ನಿ ಭಾಳ ಹಂಗೆ ಹಿಂಗೈತೆ ನೀವು ಉಲ್ಟಾ ಇದ್ದೆ. ಓಕೆ, ನೀವೇನಿದಿರಿ ಸಾಂಬಾರ್ಗೆ ಹೆಂಗಿದ್ರು ಚಟ್ನಿಗೆ ಹೆಂಗಿದ್ರು ಅಂತ ಕಮೆಂಟ್ ಮಾಡಿರಿ. ಯೂಶಲಿ ಎಲ್ಲರೂ ಹೊರಗೆ ಚಟ್ನಿ ಜಾಸ್ತಿ ತಿಂತಾರೆ. ಇಲ್ಲ, ಚಟ್ನಿ ಒಂದೊಂದು ಕಡೆ ಭಾಳ ಮಸ್ತ್ ಇರ್ತಾವೆ. ಅಲ್ಲಿ ಬರೀ ಚಟ್ನಿ ತಿಂತೀನಿ, ಆದ್ರೆ ಒಂದೊಂದು ಕಡೆ ಬರೀ ಸಾಂಬಾರು ಸೇರ್ತಾವೆ. ಒಂದೊಂದು ಕಡೆ ಸಾಂಬಾರು ಓಕೆ, ಬಟ್ ಐ ಆಮ್ ಅ ಚಟ್ನಿ ಗ್ಯಾಂಗ್. ಸೊ ಚಟ್ನಿಗೆ ಹೆಂಗೆ ಇದ್ರೂ ಕಮೆಂಟ್ ಮಾಡಿರಿ, ಸಾಂಬಾರ್ಗೆ ಹೆಂಗಿದ್ರು ಕಮೆಂಟ್ ಮಾಡಿರಿ. ಸೊ ಈಗ ನಮ್ಮ ಕಡೆ ಏನು ಬಂದೈತಿ, ಇಡ್ಲಿ ಮತ್ತು ಚಟ್ನಿ ಹೆಂಗೆ ಕ್ರೇಜ್ ಐತಿ. ಸಿಂಪಲ್ ಐತಿ, ಬರೀ ಚಟ್ನಿ. ಟ್ರೈ ಮಾಡ್ತು ಹಾಕೋ. ಸೊ ನೋಡ್ರಿ ಹೆಂಗೈತಿ. ಬರೀ ಚಟ್ನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಟ್ನಿ ಚಲೋ.
ಸ್ಪೈಸಿನೆಸ್ ವೆರಿ ಮೈಲ್ಡ್. ಆಮೇಲೆ ಕೊಬ್ಬರಿ ಫುಲ್ ಫೈನ್ಲಿ ಗ್ರೌಂಡ್ ಆಗೈತಿ, ಫುಲ್ ಜಿನಗಾಗೈತಿ ಚಟ್ನಿ. ಆಮೇಲೆ ಸಾಸ್ವಿ, ಒಂದು ಸ್ವಲ್ಪ ಕರಿಬೇವು ಗಿರ್ಬೇವು. ಇಡ್ಲಿನ ಹೆಂಗೆ ಸೋಕ್ ಆಗೈತೆ ಅಂತೇಳಿ ಈಗ. ಆಮೇಲೆ ಸ್ವಲ್ಪ ಹಿಂಗೆ ಲಿಟ್ಲ್ ಹಿಂಗೆ ಹಸಿಮೆಣ್ಸಿನ್ಕಾಯ್ದು ಫ್ಲೇವರ್ ಐತಿ, ಕೊತ್ತಂಬರಿ ಐತಿ, ಪುದೀನದೇನಿಲ್ಲ ಇದ್ರಾಗ ಫ್ಲೇವರ್. ಪುದೀನ. ದಿಸ್ ಇಸ್ ವೈ ಐ ಪ್ರಿಫರ್ ಓನ್ಲಿ ಚಟ್ನಿ. ವೈ ಇಸ್ ದಟ್? ಇಡ್ಲಿ ಮತ್ತು ಚಟ್ನಿ ಇದೇನು ಸಂಬಂಧ ಐತಲ್ಲ ಅದು ಯಾರೂ ಮುರಿಯೋಕ್ಕಾಗಿಲ್ಲ. ಚಲೋ ಎಂಥ ಮಾತು ಹೇಳಿದೆ ನಾನು. ಸಾಂಬಾರು ಬ್ಲೆಂಡ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತೈತಿ. ಇಡ್ಲಿ ಚಟ್ನಿ ಯಾವತ್ತಿಗೂ ಅಮರ ಪ್ರೇಮಿ. ವಡಾ ಚಟ್ನಿ ಚಲೋ ಐತಿ. ಫಸ್ಟ್ ಒಂದು ಇಡ್ಲಿ ಚಟ್ನಿ ಜೊತೆ ಟ್ರೈ ಮಾಡಿರಿ, ಆಮೇಲೆ ಒಂದು ಇಡ್ಲಿ ಹಾಕ್ಸ್ಕೊಂಡು ಸಾಂಬಾರ್ ಜೊತೆ ಟ್ರೈ ಮಾಡಿರಿ. ವಡಾ ಒಂದೊಂದು ಎರಡು ತೊಗೋಬೋದು. ವಡ ಎರಡರೊಳಗೂ ಬ್ಲೆಂಡ್ ಹಾಕಿದ್ವಿ, ಮಜಾ ಐತಿ. ಪೈನಾಪಲ್ ಸಿರನ್ನು ತೊಗೋರಿ. ಸೊ ಲೈಕ್ ಅದಂತ ತಗೋತೀನಿ. ಮತ್ತು ನಾನು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೇವಂತೆ. ಸೊ ಲೈಕ್ ಆತಂದ್ರೆ ಲೈಕ್ ಮಾಡಿರಿ. ಇದು ಮೊದ್ಲಕ್ಕಿಂತ ರೆಕಮೆಂಡೆಡ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವೀರೇಂದ್ರ ಶೆಟ್ಟಿ ಅಂತ. ವೀರೇಂದ್ರ ಶೆಟ್ಟಿ. ಎಷ್ಟು ವರ್ಷ ಆತ್ರಿ ನೀವು ಮಾಡತ್ತಿದ್ದನ್ನು? ಇದು ಆಕ್ಚುಲಿ ಹೋಟೆಲ್ 27 ಇಯರ್ಸ್ ಇಂದ ಇದೆ, 27 ವರ್ಷದಿಂದ. ಮೊದಲು ತಳ್ಳೋ ಗಾಡಿ ಇತ್ತಿದ್ದು, ಮಧುರಾ ಕಾಲನಿ ಬಾಜುವಲ್ಲಿ ತಳ್ಳೋ ಗಾಡಿ ಇತ್ತು. ಬಟ್ ಅಂತ ನಮ್ಮೂರವರೊಬ್ರು ಮಾಡ್ತಾ ಇದ್ರು, ಅವರು ಕಾಮತ್ ಹೋಟೆಲ್ ಅಲ್ಲಿ ಅವ್ರು ಮಾಡ್ತಾ ಇದ್ರು ಹೋಟೆಲ್. 27 ಇಯರ್ಸ್ ಇಂದ ಇದೆ. ಅವ್ರು ಇಲ್ಲಿ ಕಂಟಿನ್ಯೂ ಮಾಡಿದ್ರು. ಆಮೇಲೆ ಇಲ್ಲಿ ನಾವು ಊರ್ನವರಾಗಿ ನಾವು ತಗೊಂಡ್ವಿ. ನಾವು 10:30 ಕ್ಲೋಸ್ ಆಗುತ್ತಲ್ಲ ಇದು, ನಾವು ಅದೇ ರೆಸಿಪಿನ ಕಂಟಿನ್ಯೂ ಮಾಡಿದ್ವಿ. ಅವ್ರದ್ದು ಏನ್ ಟೇಸ್ಟ್ ಇದೆ, ಅವ್ರು ಯಾವ ತರ ಮಾಡ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡಿದೀವಿ. ಬೇರೆ ಏನು ಚೇಂಜಸ್ ಮಾಡಿಲ್ಲ ನಾವು. ಸೇಮ್ ಇದೆ. ಹೌದು, ಏನು ಚೇಂಜಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಚೇಂಜಸ್ ಮಾಡೋದು ಇಲ್ಲ, ಅಡಿಷನಲ್ಲೂ ಮಾಡಿಲ್ಲ ಯಾವ್ದು ಸಹ. ನೀವು ಐಟಮ್ಸ್ ಬಿಫೋರ್ ಎಷ್ಟೈತಿ? ಸೇಮ್ ಅಷ್ಟೇ ಸೇಮ್ ಐಟಮ್. ಇಡ್ಲಿ ವಡಾ ಸೀರಾ ಅಷ್ಟೇ, ಮೂರೇ ಐಟಮ್. ಆಮೇಲೆ ಚಟ್ನಿ ಸಾಂಬಾರ್. ಏನ್ ಸಾಂಬಾರಿಗೆ ಏನ್ ಸ್ಪೆಷಲ್ ಹಾಕ್ತೀರಿ ನೀವು? ಅದು ಹಿಂಗಿಂದ ಹಿಂಗಿಂದ ಇದು ಮತ್ತೆ ಅವ್ರದ್ದು ರೆಸಿಪಿ ಸ್ವಲ್ಪ ಚೇಂಜಸ್ ಇದೆ, ಅದು ಎಲ್ಲದೂ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಚಟ್ನಿ ಸೇಮ್, ಏನಿಲ್ಲ ಅವ್ರೇನು ಹೇಳಿ ಕೊಟ್ಟಿದ್ರು ಅದೇ ತರನೇ ಮಾಡ್ತಿದೀವಿ ನಾವು. ಹೇಗೆ ಅನ್ಸುತ್ತೆ ಟೇಸ್ಟ್? ಸರ್ ಮಸ್ತ್ ಅನಿಸ್ತೀರಿ, ಚಲೋ ಅನಿಸ್ತು. ನಾನು ಇದನ್ನ ವಿಡಿಯೋ ಎಷ್ಟು ದಿನದಿಂದ ಮಾಡ್ಬೇಕಂತಿದ್ದೆ. ಪ್ರೀವಿಯಸ್ಲಿ ನಾ ಮಾಡಿದ್ದೆ ಒಂದು 4-5 ವರ್ಷದ ಹಿಂದೆ, ಕೋವಿಡ್ ಅರೌಂಡ್ ಇರಬೇಕು. ಸೊ ಮತ್ತೆ ರಿವಿಸಿಟ್ ಅಂತ ನಾವೀಗ 2 ಇಯರ್ಸ್ ಆಗ್ತಾ ಬಂತು, ನಾವು ಕಂಟಿನ್ಯೂ ಮಾಡಿ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಸೇಮ್ ಕಸ್ಟಮರೇ ಕಂಟಿನ್ಯೂ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಪೈನಾಪಲ್ ಸಿರಾ ಒಂದು ಸಿಗ್ಲಿಲ್ಲ ನಮ್ಗೆ. ಪೈನಾಪಲ್ ಸಿರಾ ಸಿಗ್ಲಿಲ್ಲ ನಿಮ್ಗೆ, ಬೇಕಲ್ಲಿ ಆಯ್ತು. ಇಲ್ಲ ನಾವು ಟ್ರೈ ಮಾಡೇವೆ ಅಂತ. ನೀವು ಬಂದ್ರೆ ಅಂದ್ರೆ ಟ್ರೈ ಮಾಡಿ. ನಾವು ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಎಷ್ಟು ಬೇಕು ಅಷ್ಟೇ ಮಾಡ್ತೀವಿ ಪೈನಾಪಲ್ ಸಿರಾ ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ನಾವು ಸೆಕೆಂಡ್ ಸ್ಪಾಟಿಗೆ ಬಂದೀವಿ. ಎಲ್ಲಪ್ಪ ಅಂತಂದ್ರೆ ಇದು ಹೆಂಗೆ ಹೇಳ್ಬೇಕಿದೀನಿ, ಮಧುರಾ ಕಾಲನಿ ಆದ್ಮೇಲೆ ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ ಎಲ್ಲ ಅದಾವ ನೋಡ್ರಿ. ಇಲ್ಲಾಗಿಂದ ಸಾಮ್ರಾಟ್ ವಡಾಪಾವ್ ಆಗಿಂದ ಬಾಜುಕ ಇಲ್ಲಿ ನಿಮಗೆ ಬೆಂಗಳೂರು ಟಿಫಿನ್ ಸೆಂಟರ್ ಐತಿ. ತಿಂದೇನು ಇಲ್ಲಿ? ಇದು ಭಾಳ ಕಾಮನ್. ಇವೆಲ್ಲ ಇಲ್ಲಿ ಇಡ್ಲಿ ಸೆಂಟರ್ ಎಲ್ಲ ಮುಗಿಸ್ಬಿಟ್ಟಿವಿ ನಾವು. ಸೊ ಎಲ್ಲ ಮುಗಿಸೇವಿ, ಬಟ್ ಆದ್ರೂ ನಾವು ಮುಗಿಸಿದ್ರು ನಾವು ನಿಮ್ಮ ಸಂಬಂಧ ತಿನ್ನಾಕ್ ಬಂದೇವಿ ಇನ್ನೊಂದ್ಸತ. ಎಷ್ಟು ತಿಂತೀವಿ ನೋಡಿ ನಾವು, ನಿಮ್ಮ ಸಂಬಂಧ ನಾವು ತಿನ್ಲಿತ್ತೀವಿ, ಎಷ್ಟು ಕ್ರೇಜಿ ಇದ್ದೀವಿ ನಾವು. ಸೊ ಇವತ್ತು ಏನಪ್ಪಾ ಅಂತಂದ್ರೆ ಕ್ರೇಜಿ ಲೆವೆಲ್ ಹುಬ್ಳಿ ಒಳಗೆ ಬೆಂಗಳೂರು ಇಡ್ಲಿ ತಿನ್ನತ್ತೀವಿ. ಮೈಂಡ್ ಬ್ಲೋ ಆಗ್ಬಿಡ್ತದೆ. ಬಟ್ ಇದ್ರಾಗ ಏನು ಬೆಂಗಳೂರು ಸ್ಟೈಲ್ ಅಂತಿಲ್ಲ, ಬರೀ ಅಂಗಡಿ ಹೆಸರಷ್ಟೇ ಬೆಂಗಳೂರು ಐತಿ. ನೋಡೋಣಂತೆ, ಟ್ರೈ ಮಾಡಿ ನಿಮ್ಮ ಮುಂದೆ ವಿಡಿಯೋ ಮುಂದೆ ತೋರಿಸ್ತೇವಂತೆ. ಅದು ಬೆಂಗಳೂರು ಸ್ಟೈಲ್ ಐತೋ ಇಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಂತೆ. ಸೊ ವಿಡಿಯೋ ಹತ್ರ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಲೊಕೇಶನ್ ಗೊತ್ತಾಗತ್ತೆ ಅಂತ ತಿಳ್ಕೊತೀನಿ. ಇನ್ನೊಂದು ಹೇಳ್ಬಿಡ್ಲೆ, ಆದಿತ್ಯ ಫಾಸ್ಟ್ ಫುಡ್ ನಿಮ್ಗೆ ಕಾಣತ್ತಲ್ಲ ಇಲ್ಲೇ, ಆದಿತ್ಯ ಇಡ್ಲಿ ಸೆಂಟ್ರ್. ಇದ್ರ ಅಪೋಸಿಟ್ ಐತಿ ಬೆಂಗಳೂರು ಇಡ್ಲಿ ಸೆಂಟರ್, ಬೆಂಗಳೂರು ಟಿಫಿನ್ ಸೆಂಟರ್. ಸೊ ಇಲ್ಲೇ ಇಡ್ಲಿ ವಡ ಅಷ್ಟೇ ಸಿಗ್ತಾವೆ ಇಲ್ಲಿ. ಮತ್ತೆ ಬೇರೆ ಏನು ಏನಿಲ್ಲ, ಓನ್ಲಿ ಇಡ್ಲಿ ವಡ. ಸೊ ಈಗ ನಾವೇನು ಮಾಡೋದು, ಸಿಂಗಲ್ ಇಡ್ಲಿ ವಡ ಮತ್ತೆ ಸೇಮ್ ರೆಸಿಪಿ. ಅಂದ್ರೆ ನಾವು ಒಂದು 3 ಇಡ್ಲಿ ಸಿಂಗಲ್ ಇಡ್ಲಿ ತಿನ್ನತ್ತೇವೆ ನಿಮ್ಮ ಸಂಬಂಧ. ಸೊ ನೀವು ಲೈಕ್ ಮಾಡ್ಬೇಕು ಇದಕ್ಕೆ. 2 ಸಿಂಗಲ್ ಇಡ್ಲಿ ವಡ ಕೊಟ್ರಿ. ವಡ ಇಲ್ರಿ, ಇಲ್ಲಿ ಏನೋ ಇಟ್ಕೊಂಡು ತಿನ್ನಾಕಿಲ್ಲ. ಸೊ ಇಬ್ರು ಮಾಡೋಕ್ಕಾಗಂಗಿಲ್ಲ, 1 by 1 ಮಾಡ್ತೇವಂತೆ. ನೋಡ್ರಲ್ಲ, ಈಗ ಫಸ್ಟ್ ಏನು ಬಂದೈತೆ ಹೇಳ, ಇಡ್ಲಿ ವಡ ಮಿಕ್ಸ್ ತೊಗೊಂಡೇವು ನಾವು ಗೈಸ್. ಇಡ್ಲಿ ವಡ ಚಟ್ನಿ ಸಾಂಬಾರ್, ಎಸ್ 3 ಮಿಕ್ಸ್ ಆಗ್ಬಿಟ್ಟೈತಿ. ಸೊ ಮಿಕ್ಸ್ಚರ್ ಆಗಿದ್ದನ್ನು ಫಸ್ಟ್ ಟೇಸ್ಟ್ ಮಾಡೋಣ. ತೋರೋ ಟೇಸ್ಟ್ ಮಾಡ. ಈ ಟೇಸ್ಟ್ ಚಲೋ ಇದೆ. ಇದು ಇದ್ರದ್ದು ಇದು ಮೈಲ್ಡ್. ಮೈಲ್ಡ್ ಐತಿ. ಅವ್ರದ್ರಾಗೂ ಹಿಂಗಿತ್ತು, ಇಲ್ಲಿನೂ ಹಿಂಗೈತಿ. ಅಷ್ಟಿಲ್ಲ, ಕಡಿಮೆ ಐತಿ. ಅದೇ ಡಾಮಿನೇಟ್ ಮಾಡ್ತೈತಿ ಅವ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಹಿಂಗೆ ಅಂತಂದ್ರೆ. ಬಟ್ ಇದ್ರಾಗ ಅಂತ ಬರಿಲ್ಲ, ಬಟ್ ಫ್ಲೇವರ್ಫುಲ್ ಐತಿ. ಚಟ್ನಿ ಖಾರ ಐತಿಲ್ಲ ಕಂಪೇರಿಟಿವ್ಲಿ. ಖಾರ ಚಟ್ನಿ. ನೀ ಬರೀ ಚಟ್ನಿ ತಿನ್ಲಿಕ್ಕೆ ಆಗಲ್ಲ, ಸ್ವಲ್ಪ ಸಾಂಬಾರು ಮಿಕ್ಸ್ ಮಾಡಿದ್ರೆ ಮಜಾ. ನಾ ಅಲ್ಲೇ ಚಟ್ನಿ ತೊಗೊಂಡೇನಿ, ನೋಡೋಣ ಅಲ್ಲ ಟೇಸ್ಟ್ ಅದು. ಎಸ್ ತಗೋಲ್ಲ. ಕರಗ ಬಿಡೋದೈತಿ ಇಡ್ಲಿ. ಲೆವೆಲ್ ಸಾಫ್ಟ್ ಆಗಿಲ್ಲ. ಆಮೇಲೆ ಚಟ್ನಿ ಹೆಂಗೈತೆ ಅಂದ್ರೆ ಸ್ವಲ್ಪ ಕೊಕೊನಟ್ ಐತಿ, ಹಿಂಗೆ ಕೊಕೊನಟ್ ಚಂಕ್ಸ್ ಫೀಲ್ ಹಾಕವ. ಹಿಂಗೆ
ಕೋಕೋನಟ್ ಚಟ್ನಿ ತಿನ್ನಾತೀನಿ ನಿಮ್ಗೆ ಡಾಮಿನೇಟ್ ಮಾಡತೈತಿ ಕ್ರೇಜಿ ಐತಲ್ಲ ಎಷ್ಟು ರೇಟ್ ಮಾಡ್ತಿ ಅದಕ್ಕೆ ಇದಕ್ಕ ಜಾಸ್ತಿ ಮಾಡ್ತೀನಿ ನಾ ಬೆಂಗಳೂರು, ಯಾಕಂದ್ರೆ ಬಟ್ ಭಾಳ ದಿವಸ ತಿಂದೇ ಇಲ್ಲ. ಯಾಕಂದ್ರೆ ಇದು ಬೆಂಗಳೂರು ಇಡ್ಲಿ ಸೆಂಟರ್ ಅಂತೇಳಿ ಭಾಳ ಕಡೆ ಅದಾವೆ. ಇದು ಇವ್ರ ಬ್ರಾಂಚ್ 2 ಅವ. ಇವ್ರ ಪರ್ಟಿಕ್ಯುಲರ್ ಬ್ರಾಂಚ್ ಇದೆ. ಒಂದು ಇಲ್ಲಿ ದೇಶಪಾಂಡೆ ನಗರ ಐತಲ್ಲ, ಅದೇ ಸೇಮ್ ಇಬ್ರು ಸೇಮ್ ಅನ. ಸೊ ಅದ್ರದ್ದು ಚಟ್ನಿ ಚಲೋ ಐತಿ, ಅದೇನಾತಲ್ಲ. ಸೊ ಬಟ್ ಇಡ್ಲಿದು ಟೇಸ್ಟ್ ಪ್ಯಾಲೆಟ್ ಏನೈತಲ್ಲ ನಿಮ್ದು ಚೇಂಜ್ ಆಗ್ತೈತೆ. ಯಾಕಂದ್ರೆ ಅದಕ್ಕೆ ಅವ್ರ ಕೋಸ್ಟಲ್ ಕಡೆಯಿಂದ ಬಂದವ್ರ, ಸೊ ಅದು ಬ್ರಾಹ್ಮಿನ್ ಸ್ಟೈಲ್ ಹಿಂಗಿದ್ದು ಜಾಸ್ತಿ, ಸೊ ಮೈಲ್ಡ್ನೆಸ್, ಸೊ ಅದೆಲ್ಲ ಬರ್ತೈತಿ. ಇದಿಲ್ಲ, ಖಾರ ಹೊಡಿತೈತಿ, ಇದು ನೆಕ್ಸ್ಟ್ ಲೆವೆಲ್ ಖಾರ. ಚಟ್ನಿ ಭಾಳ ಮಸ್ತ್ ಖಾರ ಇರ್ತದೆ, ಮಸ್ತ್ ಖಾರ ಇರ್ತೈತಿ. ಸೊ ಆ ಚಟ್ನಿ ಹೇಳ್ತೇವಂತ. ಈಗ ಇದಕ್ಕೆ ಏನು ಹಾಕ್ಸ್ಕೊಂಡು ಮತ್ತೆ ಸಾಂಬಾರು ಹಾಕ್ಸ್ಕೊಂಡೆ, ಚಟ್ನಿ ಸ್ವಲ್ಪ ಸಾಂಬಾರು ಗೈಸ್, ಮತ್ತು ಸಾಂಬಾರು ಹಾಕ್ಸ್ಕೊಂಡು ನಮ್ದು ಇಲ್ಲಿ ಚಟ್ನಿ ಏನಾಗಿ ಸಾಂಬಾರು ಸ್ವಲ್ಪ ಇಲ್ಲಿದ್ದು ಹೆಂಗೈತಿ ಅಂದ್ರೆ ಸಾಂಬಾರು ನೀರು ಐತಿ, ಲಿಕ್ವಿಡಿ ಇಲ್ಲ ನೀರು ಸಾಂಬಾರು ಇದು ನೋಡಲಿ. ಸೋರಾದೈತೆ ಹಂಗೆ, ಫಾಲ್ಸ್ ಸೋರದಂಗೆ. ಬರೀ ಸಾಂಬಾರು ತಿನ್ನಿ, ಬರೀ ಸಾಂಬಾರು ತಿನ್ನೋಣ. ಬಿಸಿ ಬಿಸಿ ವಾರ್ಮ್ ಐತೆ, ಮೈಲ್ಡ್ ಐತಿ. ಮೈಲ್ಡ್ ಐತೆ. ಅದು ಸ್ಟ್ರಾಂಗ್ ಐತೆ, ಇದು ಮೈಲ್ಡ್ ಐತೆ ಸ್ವಲ್ಪ ಸಾಂಬಾರು. ಸೊ ಇಲ್ಲಿ ನಿಮಗೆ ಚಟ್ನಿದು ರಿವ್ಯೂ ಸಿಗತೈತಿ, ಸಾಂಬಾರದು ಸಿಗತೈತಿ. ಸೊ ಈಗ ನಾವು ಸಾಂಬಾರದು ಆತ. ಇಡ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಹಿರ್ಕೊಂಡ್ಬಿಡ್ತೈತಲ್ಲ, ನೀವು ಏನೇ ಹಾಕಿದ್ರೂ ಹಿರ್ಕೊಂಡ್ಬಿಡ್ತೈತಿ. ದಟ್ ಈಸ್ ವೆರಿ ಗುಡ್ ಪಾರ್ಟ್ ಆಫ್ ಇಡ್ಲಿ. ಸಾಂಬಾರ್ ಜೊತೆನೂ ಬರೇ ಸಾಂಬಾರ್ ಜೊತೆನೂ ಮಸ್ತ್ ಅನಿಸ್ತದೆ. ಅಳಕ್ ಐತದ ಇಡ್ಲಿ ಅಂದರೆ ಹಿಂಗೆ ತಟ್ಟೆ ಇಡ್ಲಿ ಟೈಪ್ ಇಲ್ಲ. ಇಲ್ಲಿ ನಿಮಗೆ ಕಾಣ್ತೈತಾನೆ ಹಿಂಗೆ ಅಳಕ್ ನೋಡ್ರಿ ಹೆಂಗೈತಿ. ಸೊ ಹಿಂಗೆ ಏನಾರ ಐತಪ್ಪ ಅಂತಂದ್ರೆ ಐ ಫೀಲ್ ದಿಸ್ ಇಸ್ ವೆರಿ ಗುಡ್ ಇಡ್ಲಿ. ಅಂದ್ರೆ ನೀವು ಚಟ್ನಿ ಹಾಕ್ರಿ, ಸಾಂಬಾರು ಹಾಕ್ರಿ, ಹಿಡ್ಕೋಬೇಕದ, ಅವಾಗ ಮಜಾ ಬರ್ತದೆ. ಸೊಗೆ ಆಗ್ಬಿಟ್ಟೈತಿ, ಸೊಗೆ ಆಗ್ತದೆ, ಆಪ್ಷನ್ ಇಲ್ಲ. ನೀವು ಐದರ ಇಡ್ಲಿ ಸಾಂಬಾರು ತಿಂದು ಆಮೇಲೆ ನೆಕ್ಸ್ಟಿಗೆ ಒಳಗೆ ಹೋಗ್ತವ್ರಿ. ಇಲ್ಲಾಂದ್ರೆ ಗಾಬ್ ಗುಬ್ ತಿಂತೀರಿ ಅಂತಂದ್ರೆ ಗಾಬ್ ತಿನ್ಬಿಡು. ಗಾಬ್ ಗುಬ್ ತಿನ್ಬೇಕು ನೀವು. ಇಡ್ಲಿ ವಡೆ ಎಲ್ಲ ಎರಡು ತೊಗೊಂಡ್ರಂದ್ರೆ ಅವಾಗ ಗಬ್ ಗುಬ್ ಮಜಾ ಬರ್ತೈತಿ. ಸರ್ವೋತ್ತಮ್ ಇಷ್ಟು ಸಾಂಬಾರ್ ಫ್ಯಾನ್ ಅದನ್ನ ನಂಗೆ ಗೊತ್ತಿದ್ದಿಲ್ಲ. ಸಾಂಬಾರ್ ಗ್ಯಾಂಗ್ ನೋ 2ನೇ ಸಲ ಹಾಕ್ಸ್ಕೊಂಡ ಸಾಂಬಾರು ಸಿಟ್ಟು ನೋಡಲ್ಲಿ. ನಾವು ಒಂದು ಪ್ಲೇಟ್ ಸಾಂಬಾರು ತೊಗೊಂಡೆ 2 ಇಡ್ಲಿ ತೊಗೊಂಡೆ ಅದಕ್ಕೆ. ನಂದು ನೋಡ್ರಿ ನೆನಾಕಿಟ್ಟೇವಿ ಇಲ್ಲಿ ಇಡ್ಲಿ ನೆನದ ಪಾಪ ಚಟ್ನಿ ಹೊಯ್ಕೊಳತಿರ್ತದ ನನ್ನ ಹೆಸರಲ್ಲಿ. ಒಂದು ಚಟ್ನಿ ಗ್ಯಾಂಗ್ ಇದ್ದು ಬಂದೈತಿಲ್ಲ, ಹೆಂಗೆ ಕಾಣತೈತೆ ನೋಡ್ರಿ ಹಂಗೆ ಈಸಿ ಸ್ಲೋ ಮೋಷನ್ ತಿರ್ಗಿಸ್ಬಿಡ್ರಿ ಹಂಗೆ. ಸೊ ಈಗೇನಪ್ಪ ಅಂತಂದ್ರೆ ಇಲ್ಲಿ ಒಳಗೆ ಒಂದು ಇಡ್ಲಿ ಐತಿ, ಇಡ್ಲಿ ಕಾಣವಲ್ಲ, ಯಾಕಂದ್ರೆ ಅಷ್ಟು ಚಟ್ನಿ ಹಾಕ್ಯಾರ. ಬರೀ ಚಟ್ನಿ ಟ್ರೈ ಮಾಡೋಣ ಅಂತ. ಹೆಂಗೆ ಕ್ರೀಸಿ ಕಾಣತೈತಿ. ಅದೀಗ ಕ್ರೀಮಿ ಮಜಾ ಐತಿ, ಕ್ರೀಮಿ ಇದು ಅನಿಸ್ತೈತಿ. ಯಾಕಂದ್ರೆ ಅಷ್ಟು ಜಿನಿಗೆ ಮಾಡ್ರ ಕೊಬ್ಬರಿನ. ಬಟ್ ಅದು ಒಂದೊಂದು ಕಡೆ ಅಳಕ್ ಐತಿ ನೋಡ್ರಿ. ಈಗ ಖಾರ ಐತಿ, ಹಸಿಮೆಣ್ಸಿಗೆ ಪೀಸಸ್ ಕಾಣ್ಲತ್ತಾವ. ಹಾಂ, ಕೊತ್ತಂಬರಿ ಡಾಮಿನೆನ್ಸ್ ಇಲ್ಲಿ ಖಾರ, ಕೊಬ್ಬರಿ, ಪುಟಾಣಿ ನೆಕ್ಸ್ಟ್ ಲೆವೆಲ್ ಬ್ಲೆಂಡ್ ಆಗೈತಿ. ಎಷ್ಟೋ ಜನ ಬಿಟ್ಟಿದ್ದಕ್ಕೆ ಜಾಮೂನ್ ಇರ್ತದೆ ಗೊತ್ತಾನೆ, ಹಂಗಾಗೈತಿ. ಅಂದ್ರೆ ಜಾಮೂನ್ ಹೆಂಗೆ ಶುಗರ್ನ ಹಿರ್ಕೊಂಡಿರ್ತದಲ್ಲ, ಹಂಗೆ ಇಡ್ಲಿ ಚಟ್ನಿ ಫುಲ್ ಹಿರ್ಕೊಂಡ್ಬಿಟ್ಟಿದೆ. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಐತಿ. ತಡಿ ನೀನು ಟ್ರೈ ಮಾಡಪ್ಪ ಹೆಂಗಂತ. ಈಗಾರ ಹೇಳಿ ಮನಸ್ಸು ಬಿಚ್ಚ ಹೇಳ. ಚಟ್ನಿ ಹಾಂ ಅಲ್ಲ ನಾಂದೆಲ್ಲ ಪರ್ಟಿಕ್ಯುಲರ್ ಪ್ಲೇಸಸ್ದಾಗ ಚಟ್ನಿ ಬಾಂಬ್ ಸಿಗ್ತಾವ. ನಾನು ಬರೀ ಚಟ್ನಿ ಪ್ರಿಫರ್ ಮಾಡ್ತೇನೆ. ಇಲ್ಲೊಂದು ಚಲೋ ಅದ, ಖಾರ ಅದ, ಮೆಣಸಿಕಾಯಿ ಫ್ಲೇವರ್ ಹತ್ತದ ಬಾಯಿಗೆ ಅಂತ. ಏನು ಸಿಂಪಲ್ ಕೊತ್ತಂಬರಿ ಜಾಸ್ತಿ ಡಾಮಿನೆನ್ಸ್ ಇಲ್ಲ. ಕೊಬ್ಬರಿ, ಪುಟಾಣಿ, ಖಾರ ಪುಡಿ, ಹಸಿಮೆಣ್ಸಿನ್ಕಾಯಿ ಬೆಸ್ಟ್ ಐತಿಲ್ಲ. ವಡ ನೋಡ್ರಿ, ಇದು ಕಡಕ್ ಐತಿ, ಮ್ಯಾಗಿನ ಕಡಕ್ ಐತಿ, ಕೆಳಗಿಂದ ಸೋಗೆ ಆಗೈತಿ. ಬೇಡ ಬಟ್ ನಾವು ಇದನ್ನ ಗುಡ್ ಥಿಂಗ್ನ ನಾವು ಇದು ಮಾಡೋ ಕಟ್ ಮಾಡಲ್ಲ. ಚಟ್ನಿ ಹಾಕ್ಸ್ಕೊಂಡ್ಬರೋಣ. ಇಲ್ಲದ ನೋಡ ಹಚ್ಕೊಂಡ್ಬೇಕು. ಇಷ್ಟು ಚಟ್ನಿ ಅಲ್ಲಣ್ಣ ಇಷ್ಟು ಚಟ್ನಿ ಬರೀ ನಾವು ನೋಡ್ತೇವೆ ಬರೀ ಕಣ್ಣಾಗ ಹಂಗೆ. ಬರೀ ಚಟ್ನಿ ತೋರಿಪ್ಪ ಇಲ್ಲೇ ನಾ ರೆಕಮೆಂಡ್ ಮಾಡ್ತೀನಿ. ನೀವು ಸಾಂಬಾರು ಅಂತ ಬರೀ ಸರ್ ನಂಗೆ ಏನ್ರ ನೀವು ಅಷ್ಟು ಪ್ರೀತಿ ಇತ್ತಂದ್ರೆ ಸಾಂಬಾರು ತೊಗೋಬೋದು. ಹಾಂ ಹೇಳಿ ಬರೀ ಚಟ್ನಿ ನಡೀತದೆ, ಪರ್ಫೆಕ್ಟ್ ಅದ, ಪರ್ಫೆಕ್ಟ್ ಐತಿ, ಏನು ದೂಸರ ಮಾತಾ ಇಲ್ಲ. ಹಿಂಗೆ ಚಟ್ನಿ ಹೆಂಗೆ ತಿನ್ನಬೇಕು ಗೊತ್ತಾನ, ನೀ ತಿನ್ನೋದು ತಪ್ಪಿದೆ. ಇದು ವಡಾ ಪೀಸ್ ಕಟ್ ಮಾಡೈತೇನೆ ಒಂದು. ಹಾಂ, ಇದನ್ನ ಚಟ್ನಿ ಒಳಗೆ ಮುಣಗಿಸ್ಬೇಕು. ಹಿಂಗೆ ನೀ ಚಟ್ನಿ ತಿನ್ನತ್ತೀವಿ, ವಡಾ ತಿನ್ನತ್ತೀವಿ, ಇಡ್ಲಿ ತಿನ್ನತ್ತೀವಿ, ಕನ್ಫ್ಯೂಸ್ ಆಗ್ಬೇಕು ಬಾಜುದವ. ಹಿಂಗೆ ತಿನ್ಬೇಕು. ಕ್ರಿಸ್ಪಿನೆಸ್ ಮೇಂಟೈನ್ ಮಾಡೋದು ಇದು ಮೇಂಟೈನ್ ಮಾಡೋದು. ಹಾಂ, ಈ ಸಾಂಬಾರ್ದಾಗ ಇಲ್ಲಲ್ಲ ಚಟ್ನಿ ಅಷ್ಟ ನಿಮ್ಗೆ ಅಷ್ಟು ಸಾಗಿ ಮಾಡಂಗಿಲ್ಲ. ಆಮೇಲೆ ಆ ವಡ ಏನಿತ್ತಲ್ಲ ಬಟ್ ಇಡ್ಲಿದ ವಡ, ಸೊ ಅದ್ರಾಗ ಹೊರಗೆ ಮಸ್ತ್ ಕ್ರಿಸ್ಪಿನೆಸ್ ಇತ್ತು, ಒಳಗಡೆ ಸ್ವಲ್ಪ ಪಳ್ಳಿತ್ತು. ಇದು ಹಂಗಿಲ್ಲ, ಇದ್ರಾಗ ಹಿರ್ಕೊಂಡೈತಿ ಅಂತ ಸಾಮಗ್ರಿಗಳು ಅದಾವ ಇದಕ್ಕೆ. ಅಂದ್ರೆ ಫಿಲ್ ಐತಿ, ಇದು ಹ್ಯಾಲೋ ಇಲ್ಲಿದೆ, ಒಳಗೆ ಖಾಲಿ ಇಲ್ಲ. ಇದು ಹಿಂಗೆ ವಡ ಐತಿ, ಪೂರ್ತಿ ವಡ ಐತಿ ಹಿಂಗೆ. ನಾವೀಗ 3rd ಪ್ಲೇಸಿಗೆ ಹೋಗ್ತೇವೆ. ಎಲ್ಲಪ್ಪ ಅಂತಂದ್ರೆ ಗೆಸ್ ಮಾಡ್ರಿ.
ಗೆಸ್ ಮಾಡ್ರಿ ನೀವು. ಗೆಸ್ ಮಾಡಿ ನೀವು. ಎಸ್ ನಿಮಗೆ ತೋರಿಸ್ತೇನೆ ಆಲ್ರೆಡಿ ಈ ವಿಡಿಯೋದಾಗ ಹಿಂಟ್ ಕೊಟ್ಟೇನಿ ಒಂದು ಟ್ವಿಸ್ಟ್ ಐತಿ ಈ ವಿಡಿಯೋದಾಗ ಆಲ್ರೆಡಿ. ಸೊ ಮಾಡ್ರಿ ಇದು ಮುಗಿಸಿ ಸಿಗ್ತೇವಂತ ವಿಡಿಯೋ ನೋಡಾದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿಬಿಡ್ರಿ 3 ಮಾಡಿಬಿಡ್ರಿ. ಸಬ್ಸ್ಕ್ರೈಬ್. ಎಸ್ ವಡದಾಗ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರಂತ ದಟ್ ಇಸ್ ರಿಯಲಿ ಗುಡ್. ವಡ ಇಡ್ಲಿ ಸ್ವಲ್ಪ ಸಣ್ಣ ಸಣ್ಣ ಅದಾವ ಪಟ್ ಕಲಿಯಾಕವ. ನಾನೇನಿಲ್ಲ ಅಂತಂದ್ರು ಇಲ್ಲಿ ಎಷ್ಟು ಇಡ್ಲಿ ತಿನ್ಬೋದಣ್ಣ ನೀ? ಇಲ್ಲಿ ಮ್ಯಾಕ್ಸಿಮಮ್ 3 ಇಡ್ಲಿ ಇಲ್ಲೇ ಇಲ್ಲ ನಾ ಹೊಡೆದ ಅಂತಂದ್ರೆ 5-6 ಹೊಡಿತೀನಿ ಅನ್ಸದ ನಿಂಗೆ 3 ಇಡ್ಲಿಗೆ ಮೇ ಬಿ ಫಿಲ್ ಆಗ್ಬೋದು ಚಟ್ನಿ ಗಿಟ್ನಿ ಇರ್ತೈತೆ ಅಂತೇಳಿ. ಬಟ್ ಪಳ್ಳದಾವ ಅಂದ್ರೆ ಮಸ್ತ್ ಸಾಫ್ಟ್ ಅದಾವ ಇಡ್ಲಿ. ಸಾಫ್ಟ್ ಅವ. ಹಿಂಗೆ ಸ್ಪಾಂಜಿ ಗಿಂಜಿ ಅಂತ ಅಂದ್ರೆ ಹಿಂಗೆ ಏನಿಲ್ಲ ಹಿರ್ಕೊಂತೈತಿ ಎಲ್ಲಾನು ಅಳಕಳಗೈತಿ. ಆಕ್ಚುಲಿ ಇಡ್ಲಿ ಐತಿ ವಡಾನು ಹಂಗದಾವ ಸಣ್ಣ ಸಣ್ಣ ಅದಾವ ಪಟ್ ಕಲ್ಯಾಕ. ವಡ ಎಷ್ಟು ತಿಂತಿ ಬರೇ ವಡ ತಿಂದ್ರೆ 2 ಟೋಟಲ್ ಎಲ್ಲ ಏನು ಇಡ್ಲಿ ತಿನ್ನಾತಿಲ್ ನೀ. ಹಂಗಂದ್ರೆ ಮ್ಯಾಕ್ಸಿಮಮ್ 3 ನಾನು ತಿಂತೇನೆ ಒಂದು 5-6. ನೀವ್ ಎಷ್ಟು ತಿಂತೀರಿ ಕಮೆಂಟ್ ಮಾಡ್ರಿ. ಈಗ ನಾವು ಇನ್ನೊಂದು ಹೇಳಿದ್ವಲ್ಲ ಯಾವ ಪ್ಲೇಸ್ ಗೆಸ್ ಮಾಡಿದ್ದಿಲ್ಲ. ಸೊ ಏನಿಲ್ಲ ಜಾಸ್ತಿ ತಿರುಗಿಸ್ಬಿಡೋದು ಈಗ ಜಿಗಿದ್ ಬಿಡೋದು ಸೀದಾ ಸ್ಟ್ರೀಟ್ ಆದಿತ್ಯ ಫಾಸ್ಟ್ ಫುಡ್. ಸೊ ಇಲ್ಲಿ ನಿಮಗೆ ಪಲಾವು, ಪೂರಿ, ಇಡ್ಲಿ, ದೋಸೆ, ಅವು ಇವು ಪಡ್ಡು ಸಿಗ್ತದೆ ಸಂಜೆಗೆ. ಪಡ್ಡು ಎಲ್ಲ ವಡಾಪಾವು ಸಾಯಂಕಾಲ ಎಲ್ಲ ಸಿಗ್ತಾವೆ. ಬಟ್ ನಾವೇನು ತಿಂತೀವಪ್ಪ ಅಂತಂದ್ರೆ ಇಡ್ಲಿ ವಡ ಸೇಮ್ ಒಂದು ಸಿಂಗಲ್ ಇಡ್ಲಿ ವಡ ತೊಗೊಂತೀವಿ. ಅದಕ್ಕೆ ಚಟ್ನಿ ಸಾಂಬಾರ್ ಸಪ್ರೇಟ್ ಕೊಡ್ತಾರಂತ. ಸೊ ಸಪ್ರೇಟು ಕೊಡ್ತಾರೆ ಇಲ್ಲಿ ಡಿಪ್ಪು ಕೊಡ್ತಾರೆ. ನಾವು ಸಪ್ರೇಟ್ ತೊಗೊಳ್ಳೋಣ ಅಂದ್ರೆ ಈಗ ಆಲ್ರೆಡಿ ನಾನು ಒಂದು 2 ಇಡ್ಲಿ ತಿಂದೇನಿ. 2 ಇಡ್ಲಿ 2 ವಡ ತಿಂದೆ. ನೀನು 2 ಇಡ್ಲಿ 2 ವಡ ತಿಂದಿ. ಸೊ ಈಗ ಜಾಸ್ತಿ ಇಲ್ಲ ಆಲ್ರೆಡಿ ತುಂಬಿಟ್ಟೈತಿ. ಅದಕ್ಕೆ ನಾವು ತೊಗೊಂಡ್ರಾತ. ಈಗ ಬಿಸಿ ವಡ ಬಂದು ಈಗ ನೋಡ್ರಲ್ಲ ಅಲ್ಲಿ ಆಲ್ರೆಡಿ ಪ್ಯಾಕಿಂಗ್ ಚಲುವಾಗಿರ್ತೈತಿ. ಇಲ್ಲಿ ದೋಸೆ ಗೀಸಿ ನಡೆದೈತಿ. ಈಗ ಬರಬ್ಬರ್ ದೋಸೆ ಹಾಕ್ತಾನೆ ನೋಡ್ರಿ ಈಗ ಅಣ್ಣ. ಇದು ಬೇಕು. ಬಟ್ ಇವತ್ತು ಇಡ್ಲಿ ವಿಡಿಯೋ ಐತಿ ಇದು ತೋರಿಸೋದಿಲ್ಲ. ಅಣ್ಣ ಸಿಂಗಲ್ ಇಡ್ಲಿ ವಡ ಕೊಡ್ರಿ. ಎರಡು ಚಮಚ ತೊಗೊಂಡೇವಿ. ಕೋಲಾಟ ಆಡತ್ತೇವೆ ಗೈಸ್. ಬೇರೆ ಟೈಪ್ ಕೋಲಾಟ. ಸೊ ಇಡ್ಲಿ ಅಣ್ಣ ಟ್ರೈ. ಇವ್ರದ್ದು ಗಟ್ಟಿ ಚಟ್ನಿ ಸಾಂಬಾರು ಕೊಟ್ಟಾರ ಗೈಸ್. ಸೊ ಸಪ್ರೇಟ್ ಸಿಗ್ತೈತಿ ಇಲ್ಲ ನಿಮಗೆ ಬೇಕಾದ್ರೆ ಚೂಸ್ ಮಾಡ್ಬೋದು. ನೀ ಸಾಂಬಾರು ಟೇಸ್ಟ್ ಮಾಡಿ ನಾ ಚಟ್ನಿ ಟೇಸ್ಟ್ ಮಾಡ್ತೇನಂತ. ಹೋಟೆಲ್ ಚಟ್ನಿ ಫೀಲಿಂಗ್ ಐತದ ಅಲ್ಲ. ಇದು ಟೇಸ್ಟ್ ಬೇರೆನೇ ಐತಿ. ಬೇರೆನೇ ಐತಿ. ಹಿಂಗ್ ಮಾಡ್ತಿದ್ದಿಲ್ಲ ಇವ್ರು. ಇದು ಹೆಂಗೆ ಡಿಫ್ರೆಂಟ್ ಅದ. ಚಟ್ನಿಗೆ ಹೆಂಗೆ ಬರತ್ತಾನ ಈಗ. ಅಲ್ಲ ಚಟ್ನಿಗೆ ಹೆಂಗ ನೋಡೋದು ಹೆಂಗೆ ಚಟ್ನಿ ಕಟ್ಟಿ ಚಟ್ನಿ ಐತಲ್ಲ. ಸೊ ಮಸ್ತ್ ಐತಿ ಚಟ್ನಿ. ಫುಲ್ ಅಳಕ್ ಐತಿ. ಆಮೇಲೆ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಯಾರ, ಹಸಿ ಮೆಣಸಿನ್ಕಾಯಿನೂ ಐತಿ, ಕೊತ್ತಂಬರಿ ಫೀಲಿಂಗು ಐತಿ. ಸಾಂಬಾರು ಬರೀ ಸಾಂಬಾರು ಟೇಸ್ಟ್ ಮಾಡಿ. ಸಾಂಬಾರು ರಸಮು ಐತಿ. ನೀರಲ್ಲಿಲ್ಲ ಇದು ನೀರದು ಭಾಳ ನೀರಾಗೈತಿ. ಜಾಕ ಮಾಡ್ಬೋದು ಇದನ್ನ. 1 kg 1 ಲೀಟರ್ ಸಾಂಬಾರು ಭಾಳ ಆಗೈತಿ. 1 ಇಡ್ಲಿ 1 ವಡೆಗೆ 1 ಲೀಟರ್ ಸಾಂಬಾರು. ಟ್ಯಾಂಗಿ ಐತಿ. ಅಲ್ಲ ಏನೋ ಬೇರೆನೇ ಐತಿ. ಹಿಂಗೆ ಇದ್ದಿದ್ದಿಲ್ಲ ಇವ್ರ ಸಾಂಬಾರು. ಇವ್ರದ್ದು ಸ್ವಲ್ಪ ಬೇರೆ ಗಟ್ಟಿತ್ತು. ಆಮೇಲೆ ಆ ಕನ್ಸಿಸ್ಟೆನ್ಸಿ ತೆಳ್ಳಗಿದ್ರು ಚಲೋ ಐತಣ್ಣ. ಗಟ್ಟಿತ್ತು ಪ್ಲಸ್ ಇದ್ರೊಳಗೆ ಹೋಳು ಬರ್ತಿದ್ರು. ಸೌಂತಿಕಾಯಿ ಏನೋ ಸ್ವಲ್ಪ ಹಿಂಗೆ ಸಾರ್ನೆಸ್ ಹುಳಿ ಐತಿ. ಏನೋ ಅದೇ ಸ್ವಲ್ಪ ಮುಂಚೆ ಹಣ್ಣು ಸ್ವಲ್ಪ ಮೇ ಜಾಸ್ತಿ ಹಾಕಿರ್ಬೇಕಂದ್ರೆ ಹುಳಿ ಐತಿ. ಹಿಂಗೆ ನಾಟ್ ಹುಳಿ ಬಟ್ ಅಲ್ಲ ಇವತ್ತು ಮೋಸ್ಟ್ ಪ್ರಾಬ್ಲಿ ಇವತ್ತಾಗ್ಯದ. ಇಲ್ದ್ರೆ ಯೂಶಲಿ ಇವ್ರದ್ದು ಗಟ್ಟಿ ಇರ್ತದ ಪ್ಲಸ್ ಸೌಂತಿಕಾಯಿ ಏನಾರ ಹಾಕಿದ್ರೆ ಹೋಳು ಕಾಣ್ತಿದ್ರು. ಇಲ್ಲ ನಡೀತೈತಿ. ಇಲ್ಲಿ ನಡೀತೈತಿ. ಇಡ್ಲಿ ತೊಗೊಂಡು ಬಾ. ಇಡ್ಲಿ ಫಸ್ಟ್ ಸಾಂಬಾರು ತೊಗೊಂಡೆ. ಇಡ್ಲಿ ಸಾಂಬಾರು ಗೈಸ್. ಸಾಂಬಾರು ಹಿಂಗೆ ಮುಣಗಿಸ್ಬೇಕು ನಾವು. ಸಾಂಬಾರು ಹಿಂಗೆ ಸ್ವಲ್ಪ ಅದೇನೋ ನನಗೆ ಇದು ಡಾಮಿನೇಟ್ ಮಾಡ್ಬಿಡ್ತದೆ. ಹಿಂಗೆ ಹುಳಿ ಅದಲ್ಲ. ಹುಳಿ ಐತಲ್ಲ ಸ್ವಲ್ಪ ಡಾಮಿನೇಟ್ ಮಾಡೋದೈತಿ. ಇಡ್ಲಿ ಸೇಮ್ ಐತಿ ಬಟ್ ಕಂಪೇರಿಟಿವ್ಲಿ ರೇಟ್ ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಬಟ್ ಇಡ್ಲಿ ಸಾಫ್ಟ್ ಫುಲ್. ಸೆಕೆಂಡ್ ಇಲ್ಲೇ ಇದು ಥರ್ಡ್ ಅಂದ್ರೆ ಇದು ಸ್ವಲ್ಪ ಹಾರ್ಡರ್ ಸೈಡಿಗೆ ಐತಿ ಕಂಪೇರಿಟಿವ್ಲಿ. ಸೊ ಮಾಡ್ಬೋದು. ಇದೀಗ ಚಟ್ನಿ ಗಟ್ಟಿ ಚಟ್ನಿ ತೊಗೊಂಡೆ. ಗಟ್ಟಿ ಚಟ್ನಿ ತೊಗೊಂಡೆ ಇದರ ಹಾಕೊಂಡೆ ಹಿಂಗೆ ತಿನ್ನೋದು. ದಿಸ್ ಇಸ್ ಗೋಯಿಂಗ್ ಗುಡ್ ಜಾಬ್. ಗಟ್ಟಿ ಚಟ್ನಿ ಇಡ್ಲಿ ಈಗ ಟಿಪಿಕಲ್ ನಮ್ಮ ಈಗ ಸಣ್ಣವ್ರಿದ್ದಾಗ ನಾವು ಶಾಲೆಗೆ ಹೋಗಿ ಮುಂದೆ ನಮ್ಮ ಮನ್ಯಾಗ ಅವಸರದಾಗ ಏನು ಇರ್ತಿದ್ದಿಲ್ಲಲ್ಲ. ಪಟ್ನ ಗಟ್ಟಿ ಚಟ್ನಿ ಮತ್ತು ಇಡ್ಲಿ ಹಾಕಿ ಕಳಿಸ್ಬಿಡ್ತಿದ್ರು. ಅದು ಫೀಲಿಂಗ್ ಐತಿಲ್ಲ. ಸೊ ಇಡ್ಲಿ ಚಟ್ನಿ ಗುಡ್. ಚಟ್ನಿ ನಾನು ಇಷ್ಟು ಚಲೋ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಿಕಾಸ್ ನಾನು ಇಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸು ಮಾಡೇನಿ ಒಂದೊಂದ್ಸತ. ಮೇ ಬಿ ನಾನು ಈ ಟೈಮ್ ಸಾಂಬಾರು ಸ್ವಲ್ಪ ಬ್ಯಾಡ್ ಆಗಿದೆ. ಬಟ್ ಚಟ್ನಿ ಚಲೋ ಐತಿ. ಐ ಲೈಕ್ ಚಟ್ನಿ ಕಂಪೇರಿಟಿವ್ಲಿ. ಚಟ್ನಿ ಭಾಳ ಚಲೋ. ಚಟ್ನಿ ಚಲೋ ಐತೆ. ವಡ ತಿನ್ನೊಂಬ. ಕ್ರಿಸ್ಪಿನೆಸ್ ನೋಡ್ರಿ. ಆಹಾ ಏನು ಕ್ರಿಸ್ಪಿನೆಸ್. ಯಾಕಂದ್ರೆ ಇದು ಒಂದ ವಡ ಅಲ್ಲ ನಾವು ತಿನ್ನಾತಿದ್ವಿ ಏನು ಹತ್ತಲಾರ್ದಂಗೆ. ನೆಕ್ಸ್ಟ್ ಲೆವೆಲ್ ಐತಿ. ಕಡಕ್ ನೋಡ್ರಿ. ಕಡಕ್ ಐತಿ. ಫುಲ್ ಪಳ್ಳ ಐತಿ. ಅದೇ ಟೇಸ್ಟ್ ಭಾರಿ ಅದು ವಡ. ಅದು ಹೆಂಗೆ ಚಟ್ನಿ ನೀ ಸಾಂಬಾರು ತಿನ್ನವ
ಆ ಚಟ್ನಿ ತಿಂತೀನಿ ಸಾಂಬಾರ್ ಯಾಕೋ ಮನ್ಸು ಬರೋದು ನನಗೆ. ಮನಸ್ಸು ಬರೋದು ಬಿಟ್ಬಿಟ್ರಿ ಗೈಸ್. ವಿ ಆರ್ ಹಾನೆಸ್ಟ್ ರಿವ್ಯೂವರ್ಸ್. ನಾವು ಪಾಲ್ತು ಗೆಲ್ತು ಎಲ್ಲ ಚಲೋ ಐತೆ ಅಂತ ಅನ್ನಂಗಿಲ್ಲ. ಇವತ್ತು ಆಗ್ಯದ ಅವೆಲ್ಲ ಮಸ್ತ್ ವಡಾ ಕಟ್ಟಿ ಚಟ್ನಿ ಕ್ರೇಜಿ. ಗಟ್ಟಿ ಚಟ್ನಿ ತಿಂದ್ರೆ ವಡಾ ಕ್ರಿಸ್ಪಿನೆಸ್ ಅದ ಅದು. ಬಿಸಿ ಬಿಸಿ ತೊಗೊಂಬಂದ್ರಿ ಈಗ ಜಾಸ್ತಿ. ಬರೀ ಇಡ್ಲಿ ನಾವು ಹಿಂಗೆ ಮುರ್ಕೊಂಡೆ ಟ್ರೈನಿಗೆ ಗಿರ್ನ ಜರ್ನಿ ಒಳಗೆ ಹಿಂಗ ತಿನ್ನೋದು. ಹಿಂಗೆ ಗಟ್ಟಿ ಚಟ್ನಿ ತಗ ತಿಂತಿದ್ವಲ್ಲ ಹಂಗೆ ಫೀಲಿಂಗ್ ಕೊಡ ಅದು. ಇಲ್ಲಿ ಬಂದ್ರೆ ಗಡ್ಡಿ ಚಟ್ನಿ ತೋರಿ. ಗಡ್ಡಿ ಚಟ್ನಿ ಇಲ್ಲ ಅಂತಂದ್ರೆ ಮುಂದಿನ ಕಡೆ ತಿನ್ಬಿಡ್ರಿ. ನಾವು ಖರೆ ಹೇಳತ್ತೇವೆ ಇದು ಇಲ್ಲಿ ಚಟ್ನಿ ಬಾಂಬ್ ಐತಿ ನಂಗೆ ಲೈಕ್ ಆತ ಚಲೋ ಐತಿ. ಸೊ ಇಡ್ಲಿ ವಡಾ ಚಟ್ನಿ 3 ರೆಕಮೆಂಡೆಡ್. ಸಾಂಬಾರು ನಿಮ್ಮ ಚಾಯ್ಸ್. ಬಟ್ ಇದು ಚಲೋ ಐತಿಪ್ಪ ಅಂತೇಳಿ ನಿಮ್ಗೆ ತೋರಿಸಿಲ್ಲ. ಎಲ್ಲಪ್ಪ ಅಂದ್ರೆ ಆದಿತ್ಯ ಫಾಸ್ಟ್ ಫುಡ್ 3ನೇ ಐಟಮ್, 3ನೇ ಪ್ಲೇಸ್, 3ನೇ ಐಟಮ್ ಸಂಪೂರ್ಣ ಮುಗಿಯೈತೆ. ಸೊ ಮುಗಿಸ್ತೇವಂತ ಇನ್ನೊಂದು ಸ್ವಲ್ಪ ಗಟ್ಟಿ ಗಿಟ್ಟಿ ಹಾಕೊಂಡು ವಡ ಮುಗಿಸ್ತೀವಿ. ಇನ್ನೊಂದು ವಡ ತೊಗೊಂಡು ಫುಲ್ ಆಗೈತಲ್ಲ. ಫುಲ್ ಬಟ್ ಮನಸ್ಸೊಳಗೆ ಇನ್ನೊಂದು ವಡ ತಿನ್ಬೇಕಂತ ಆಸೆ ಆಗತ್ತೈತಿ. ಚಲೋ ವಡ ಮಸ್ತ್. ನಂಗೆ ಅವೆರಡು ವಡದ್ಕಿನ ಇದು ವಡ ಚಲೋ ಅನಿಸ್ತು. ಇದು ಕ್ರಿಸ್ಪಿ ಹೌದಿಲ್ಲ? ಆಮೇಲೆ ಇದು ಸೈಜ್ದಾಗ ಸ್ವಲ್ಪ ದೊಡ್ಡದ ಅವ್ರು ನೋಡ್ರಿ ಕಂಪೇರಿಟಿವ್ಲಿ ಭಾಳ ಫಾಸ್ಟ್ ಆಗ್ತಿರ್ತಾವ. ಅಂದ್ರೆ ಇದು ಭಾಳ ರನ್ನಿಂಗ್ ಅದ ಇದು. ಹಾಗೆ ಆಗ್ತಿರ್ತಾವ ವಡ ಫ್ರೆಶ್ ಆಗಿ ಆಗ್ತಿರ್ತಾವ. ಇಲ್ಲಿ ಭಾಳ ಸಿಗ್ತಾವ ಇಲ್ಲ. ಅಲ್ಲಿ ಎರಡು ಕಡೆನೂ ಬರೀ ಇಡ್ಲಿ ವಡ ಅಷ್ಟೇ ಸಿಗ್ತಿತ್ತು. ಇಲ್ಲಿ ಪೂರಿ ಬನ್ಸ್ ದ್ವಾಸಿ ಉಪ್ಪಿಟ್ಟು ಪಲಾವ್ ಅದು ಇದು ಅಂತ ಭಾಳ ಸಿಗ್ತಾವ. ಅಲ್ಲ ಅದಿದ್ರು ಇದು ರನ್ ಆಗ್ತಿರ್ತಾವ. ವಡ ಫ್ರೆಶ್ ಬಿಟ್ಟೇ ಬಿಡ್ತಿರ್ತಾರ. ಖರೆ ಕಂಟಿನ್ಯೂಸ್ ಇದ್ದ ಇರ್ತೈತಿ. ಅದೊಂದು ಚಲೋ ಆತ. ಇದು ಫ್ರೆಶ್ ಬಂತಿದೆ. ಫ್ರೆಶ್ ಮಾಡಲ್ಲ ಮತ್ತೆ ಫ್ರೆಶ್ ಬಂತು ಗೈಸ್. ಇದು ಬೇರೆ ಐತಲ್ಲ ಚಟ್ನಿ ಸ್ವೀಟಿಶ್ ಐತಿದೆ ನೋಡ್ರಿ ಗೈಸ್. ಅಂದ್ರೆ ಬೇರೆ ಬೇರೆ ಟೈಪ್ ಚಟ್ನಿ ಸಿಗ್ತಾವ ನಿಮಗೆ. ಸ್ವಲ್ಪ ಯಾವುದೋ ಒಂದು ಇಂಗ್ರೀಡಿಯೆಂಟ್ ಅದ ಮತ್ತೆ ರೆಸಿಪಿ ಚೇಂಜ್ ಆಗೈತಿ ಹೆಚ್ಚಿಗೆ ನೋಡ್ರಿ. ಇಲ್ಲಿದೈತಲ್ಲ ಇದು ಚಟ್ನಿ 3 ಇಡ್ಲಿ ಮುಗಿಸಿದ್ವಿ ನಾವು. ಏನು ಫಸ್ಟ್ ಯಾವ್ದು ರೆಕಮೆಂಡ್ ಮಾಡ್ತಿ? ಟೇಸ್ಟ್ ನನಗೆ ಭಟ್ ಸೇರ್. ಓಕೆ ಭಾಳ ಫಸ್ಟ್ ಬಟ್ ಸೆಕೆಂಡ್ ಬೆಂಗಳೂರು, ಎಸ್ ಥರ್ಡ್ ಆದಿತ್ಯ. ಫಸ್ಟ್ ಪ್ಲೇಸ್ ಐ ಫೀಲ್ ಬೆಂಗಳೂರು ಇಡ್ಲಿ ಮತ್ತು ಭಟ್ಟಿಗೆ ನಾ ಕೊಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ವಿಲ್ ಬಿ ಆದಿತ್ಯನ ಗಟ್ಟಿ ಚಟ್ನಿ ವಾಸ್ ರಿಯಲಿ ಗುಡ್. ನಂಗೆ ಲೈಕ್ ಆಗುತ್ತೆ. ಆದಿತ್ಯದ ಅಂತಂದ್ರೆ ಆದಿತ್ಯ ಫಾಸ್ಟ್ ಫುಡ್ ಇಂದ. ಸೊ ಮಧುರಾ ಕಾಲನಿ ಕೇಶಾಪುರ ಅರೌಂಡ್ ಇದ್ದವರಿಗೆ ದಿಸ್ ಈಸ್ ಹಾಟ್ ಸ್ಪಾಟ್ಸ್ ಆ್ಯಂಡ್ ಫೇಮಸ್ ಸ್ಪಾಟ್ಸ್ ಆಲ್ಸೋ. ಸೊ ನೀವು ಬಂದು ಟ್ರೈ ಮಾಡ್ಬೋದು. ಈಗ ನಾವು ಇಲ್ಲಿ ಹಂಗೆ ಒಂದು ಕಾಫಿ ಹೊಡ್ಕೊಳತ್ತೇವೆ. ಸೊ ಕಾಫಿ ಹೊಡಿತೇವಂತ ನಾವು ಹೊಡೆದ ಹೋಪ್ ಲೈಕ್ ಆತ ಅಂತ ತಿಳ್ಕೊತೀನಿ. ಕಮೆಂಟ್ ಮಾಡ್ತೀವಿ ಹಂಗೆ ಲೈಕ್ಸ್ ಒಂದು 1000 ಲೈಕ್ಸ್ಗೆ ಟುವರ್ಡ್ಸ್ ಹೋಗೋಣ ಅಂತ. ಆದ್ರೆ ಮಾಡ್ಬಿಡ್ರಿ 1000 ಲೈಕ್ಸ್ ಬೆಸ್ಟ್ ಅಂತ ಮಾಡ್ಬಿಡ್ರಿ. ಆದ್ರೆ ಏನ್ ಮಾಡ್ಬಿಡ್ರಿ ಮಾಡ್ಬಿಡ್ರಿ. ಹಾಗೆ ಬಿಡ್ರಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಖುಷಿ ಆಗಿರ್ರಿ, ನಗ್ನಗ್ತಾ ಇರ್ರಿ. ಸಿಗೋಣ ಅಂತ. ಬಾಯ್.